ಹಾಯ್ ಬೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಕಂಟೆಂಟ್ ಸೀರಿಯಸ್ ಆಗಿ ಒಂದು ನಡೆದ ಘಟನೆನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 1989 ಜೂನ್ 10ನೇ ತಾರೀಕು ನಮ್ಮ ಭಾರತ ದೇಶದಿಂದ ಶ್ರೀಲಂಕಾಕ್ಕೆ ಸಮುದ್ರದಿಂದ ಒಂದು ವಸ್ತು ರಫ್ತು ಆಗ್ತಾ ಇರುತ್ತೆ. ಏನಪ್ಪ ಅಂದರೆ ಒಂದು ನೀಲಿ ತಿಮಿಂಗಲನ ಒಂದು 10 ಜನ ಹಿಡಿದು ಹಡಗಲ್ಲಿ ಶ್ರೀಲಂಕಾಕ್ಕೆ ತಗೊಂಡೋಗ್ಬೇಕು ಅಂತ ಹಿಡಿದು ಹಡಗಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಮಿಸ್ ಆಗಿ ಅದೇ ನೀಲಿ ತಿಮಿಂಗಲ ಆ ಬೋಟನ್ನೇ 2 ಭಾಗ ಮಾಡಿ ಅಲ್ಲಿರೋ 5 ಜನನ ನುಂಗಿಬಿಡುತ್ತೆ. ಆವಾಗ ಅಲ್ಲಿಂದ 5 ಜನದ ವ್ಯಕ್ತಿಯಲ್ಲಿ ಒಬ್ಬ ಬದುಕಿರ್ತಾನೆ. ಇಂಪಾರ್ಟೆಂಟ್ ಇದು, 5 ಜನದಲ್ಲಿ ಒಬ್ಬ ಬದುಕಿರ್ತಾನೆ. ಅವನು ಮತ್ತೆ ಭಾರತಕ್ಕೆ ಬಂದು ಹೇಳ್ತಾನೆ, ನಮ್ಮ 5 ಜನದಲ್ಲಿ 4 ಜನ ಸತ್ತಿದ್ದಾರೆ, ಅದು ನೀಲಿ ತಿಮಿಂಗಲ ನುಂಗಿದೆ, ನಾನು ಬದುಕಿರೋದು ಒಬ್ಬನೇ ಅಂತ. ಆವಾಗ ಒಬ್ಬ ಪೊಲೀಸ್ ಕಂಪ್ಲೀಟ್ ತಗೋಬೇಕಾರೆ ಹೇಳ್ತಾನೆ, ನೀನು ಹೇಳ್ತಾ ಇರೋದು ತಪ್ಪು, ಯಾಕಂದರೆ ನೀನು ಸುಳ್ಳು ಹೇಳ್ತಾ ಇದೆಯಾ, ನಿನ್ನ ಹತ್ರ ಪ್ರೂಫ್ ಏನಿದೆಯಾ ಅಂತ ಹೇಳ್ತಾನೆ. ಬಟ್ ಆವಾಗಿನ ಕಾಲದಲ್ಲಿ ಯಾವುದೇ ಫೋಟೋ ಅಥವಾ ಫೋನ್ ಯಾವುದೋ ವಿಡಿಯೋ ಮಾಡಿ ಯಾವುದೂ ಇರಲಿಲ್ಲ. ಅವನ ಹತ್ರ ಪ್ರೂಫ್ ಬೇಕಲ್ವ ಇವಾಗ. ಆವಾಗ ಆ ವ್ಯಕ್ತಿನ ಪೊಲೀಸರು ಒಳಗಡೆ ಹಾಕಿರ್ತಾರೆ, ಲಾಕಪ್ಗೆ ಹಾಕಿರ್ತಾರೆ, ಸುಳ್ಳು ಹೇಳ್ತಾ ಇದೆಯಾ ಅಂತ. ಬಸ್ ಅದೇ ಒಂದು ವ್ಯಕ್ತಿ ದೂರದಿಂದ ಈ ಚತಸ್ಕೋಪ್ ದುರ್ಬಿ ಹಾಕೊಂಡು ನೋಡ್ತಾ ಇರ್ತಾನೆ, ಆಗ ಏನಾಗುತ್ತೆ ಅಂದರೆ ಅವನು ಬಂದು ಪೊಲೀಸ್ಗೆ ಇದೇ ಥರ ಕಂಪ್ಲೇಂಟ್ ಮಾಡ್ತಾನೆ, ಸರ್ ನಾನು ನೋಡಿರೋ ಪ್ರಕಾರ ನೀಲಿ ತಿಮಿಂಗಲ 5 ಜನನ ನುಂಗಿದೆ ಅಂತ. ಆವಾಗ ಪೊಲೀಸ್ಗೆ ಒಂದು ಡೌಟ್ ಶುರುವಾಗುತ್ತೆ, ಹೌದಲ್ಲ ಇವನು ಹೇಳ್ತಾ ಇದ್ದಾನೆ ಅಂತ. ಏನು ಮಾಡ್ತಾರೆ, ಎಷ್ಟು ಜನ ಪೊಲೀಸರಿದ್ದಾರೋ ಆ ಪೊಲೀಸ್ ಠಾಣೆಯಲ್ಲಿ ಎಲ್ಲರೂ ಕೂಡ ಅರಬ್ಬಿ ಸಮುದ್ರಕ್ಕೆ ಹೋಗ್ತಾರೆ. ಅರಬ್ಬಿ ಸಮುದ್ರಕ್ಕೆ ಹೋಗಿ ಆ ನೀಲಿ ತಿಮಿಂಗಲನ ಸರ್ಚ್ ಮಾಡ್ತಾ ಇರ್ತಾರೆ. ಆ ಸರ್ಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅವ್ರಿಗೆ ನಿಜವಾದ ಸತ್ಯ ಘಟನೆ ಏನು ಅಂತ. ಬಸ್ ಅಲ್ಲಿ ನಿಜವಾದ ಸತ್ಯ ಘಟನೆ ನಡೆದಿರೋದೇ ಬೇರೆ. ಅಲ್ಲಿ ನುಂಗಿರೋದು ನೀಲಿ ತಿಮಿಂಗಲ ಅಲ್ಲ. ಆ್ಯಕ್ಚುಲಿ ಅಲ್ಲಿ ಆ 4 ಜನನ ಕೊಲೆ ಮಾಡಿ ಅವನು ಪೊಲೀಸ್ಗೆ ಹೇಳ್ತಾ ಇದ್ದಾನೆ, ನೀಲಿ ತಿಮಿಂಗಲ ತಿನ್ಕೋಬಿಟ್ಟಿದೆ ಅಂತ. ಬಸ್ ನನಗೆ ನಗು ಬರ್ತಾಯಿದೆ, ಯಾಕೆ ಅಂದರೆ ಆ ವ್ಯಕ್ತಿ ನೋಡಿ ಅವನೇ 4 ಜನನ ಕೊಲೆ ಮಾಡಿ ನೀಲಿ ತಿಮಿಂಗಲ ನುಂಗ್ಕೋಬಿಟ್ಟಿದೆ ಅಂತ ಸುಳ್ಳು ಹೇಳ್ತಾ ಇರ್ತಾನೆ ಪೊಲೀಸ್ಗೆ. ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನೀಲಿ ತಿಮಿಂಗಲ ಅಲ್ಲ ಆ ವ್ಯಕ್ತಿ ಕೊಲೆ ಮಾಡಿರೋದು ಅಂತ. ಗೊತ್ತಾದ ತಕ್ಷಣ ಎವಿಡೆನ್ಸ್ ಅವನ್ನ ಕ್ವಶನ್ ಮೇಲೆ ಕ್ವಶನ್ ರಿಪೀಟ್, ಅವನಿಗೆ ಲಾಠಿ ಬೂಟಿನ ಒದೆಗಳನ್ನು ಕೊಟ್ಟು ಬಾಯಿ ಬಿಡಿಸ್ತಾರೆ. ಬಸ್ ಆವಾಗ ಅವನು ಒಂದು ಮಾತು ಹೇಳ್ತಾನೆ, ಆ ಮಾತು ಕೇಳಿದ್ರೆ ಮನಸ್ಸಲ್ಲಿ ನೀರು ಬರುತ್ತೆ. ಮನಸ್ಸಲ್ಲಿ ಅಷ್ಟಲ್ಲ ಬಸ್, ಕಣ್ಣಲ್ಲಿ ನೀರು ಬರುತ್ತೆ. ಆ ವ್ಯಕ್ತಿ ಒಂದು ಮಾತಿಗೆ ಏನು ಹೇಳ್ತಾನೆ ಅಂದರೆ, ಮುಗಿತಾ? ಓಕೆ, ಕಂಟಿನ್ಯೂ. ಬಸ್ ಆ ಮಾತು ಕೇಳಿದರೆ ನಿಮಗೂ ನಿಜಕ್ಕೂ ಕಣ್ಣೀರು ಬರುತ್ತೆ. ಏನು ಹೇಳ್ತಾನೆ ಅಂದರೆ, ಸರ್ ನನ್ನ ಒಂದೊತ್ತಿನ ಊಟಕ್ಕೂ ತೊಂದರೆಯಾಗಿದೆ ನಮ್ಮ ಮನೆಯಲ್ಲಿ. ಸೀರಿಯಸ್ ಆಗಿ ಕಂಟೆಂಟ್ ಮಾಡ್ಬೇಕಾರೆ ನಗಿಸ್ಕೊಡ್ದಲ್ಲಿ ಜನ ಏನು ಅನ್ಕೋಬಿಡ್ತಾರೆ ಹೇಳು. ಏನು ಹೇಳ್ತಾನೆ ಅಂದರೆ, ಈ ಸಮಾಜದಲ್ಲಿ ನಾವು ಎಷ್ಟೇ ದುಡಿದ್ರು, ನಾವೆಷ್ಟೇ ನಿಯತ್ತಾಗಿದ್ರು ಜನ ನಮ್ಮನ್ನ ಕೇರ್ ಮಾಡಲ್ಲ. ಆಮೇಲೆ ಒಂದೊತ್ತು ಊಟಕ್ಕೂ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಅವರು 4 ಜನ ಶ್ರೀಮಂತರಾಗಿರ್ತಾರೆ. ಒಬ್ಬ ಬಡವ ಆ 4 ಜನನ ಶ್ರೀಮಂತನ ಸಾಯಿಸ್ಬಿಟ್ಟು ದುಡ್ಡು, ಅವರ ಮನೆಯ ಬೀಗಗಳು, ಚಿನ್ನಗಳನ್ನು ದೋಚಕ್ಕೆ ಅವ್ರ ಮನೆ ಕೀಯೆಲ್ಲ ತಗೊಂಬಂದು ಕಳ್ತನ ಮಾಡೋಕ್ಕೆ ಸಾಯಿಸಿರೋದು ಅಂತ ಪೊಲೀಸ್ ಬಂದು ಹೇಳ್ತಾನೆ. ಬಸ್ ಆ ಕತೆ ಕೇಳಿ ಯಾರು ಕಣ್ಣೀರು ಬಂತೋ ಇಲ್ಲೋ ಗೊತ್ತಿಲ್ಲ, ಆ ಪೊಲೀಸು ಸಹ ಅಳ್ತಾ ಇರ್ತಾನೆ, ನಿನ್ನ ಸಮಸ್ಯೆ ನನಗೆ ಕಣ್ಣೀರು ಬಂತು ಅಂತ ಹೇಳಿ
ಅವನಿಗೆ ಒಂದು ಲೋನ್ ಮಾಡಿಸ್ಕೊಡ್ತಾನೆ. ಆ ಲೋನ್ ಅಪ್ರೂವಲ್ ಆಗಲ್ಲ. ಎಷ್ಟು ಬೇಜಾರಾಗುತ್ತೆ ಅಂದರೆ ಆ ವ್ಯಕ್ತಿಗೆ ಲೋನ್ ಅಪ್ರೂವಲ್ ಆಗಲ್ಲ. ಮತ್ತೆ ಏನಾಗುತ್ತೆ ಅಂದರೆ ಅದೇ ವ್ಯಕ್ತಿ ಸತತ 2 ವರ್ಷಗಳ ಕಾಲ ಜಲ್ಲಿಕಲ್ಲು ಹೊಡೆದು 2 ಕೋಟಿ ಸಂಪಾದನೆ ಮಾಡಿ ಒಂದು BMW ಒಂದು ಬ್ರೇಂಚ್ ಕಾರ್ ತಗೊಂಡು ಅದೇ ಪೊಲೀಸ್ ಮುಂದುಗಡೆ ನಿಲ್ಲಿಸ್ಕೊಂಡು ಹೇಳ್ತಾನೆ, ಸರ್ ಇವಾಗ ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ ನಾನು ಕೊಡ್ತೀನಿ. ಆ ಪೊಲೀಸು ಅವನಿಗೆ ಅವತ್ತು ಎಲ್ಪ್ ಮಾಡಿದ್ದಕ್ಕೆ ಅವ್ನು ದುಡ್ಕೊಂಬಂದು ಪೊಲೀಸ್ನ ಕೇಳ್ತಾ ಇರೋದು, ನಿನಗೆ ಹೆಲ್ಪ್ ಮಾಡ್ತೀನಿ ಸರ್ ಅಂತ. ಈ ಕತೆ ಕೇಳಿ ನಿಮ್ಗೆ ಏನಿಸ್ತದೆ ಹೇಳಿ? ನಿಜವಾದ ಘಟನೆ ಈ ವಿಡಿಯೋದಲ್ಲಿ. ಈ ಕಥೆಯಲ್ಲಿ ಏನಿದೆ ಅಂದರೆ ಮಾರಲ್ ಆಫ್ ದ ಸ್ಟೋರಿ, ಯಾವತ್ತೂ ಅಷ್ಟೇ ಇನ್ನೊಬ್ಬರನ್ನ ತುಳಿದು ಇನ್ನೊಬ್ಬರನ್ನ ಮೋಸ ಮಾಡಿ ದುಡ್ಡು ಮಾಡೋದಲ್ಲ. ನೀನು ದುಡ್ಡು ಮಾಡಿ ನಿನಗೆ ಸಹಾಯ ಮಾಡ್ತೀನಿ ಅಂದ್ರಲ್ಲ, ಅವ್ರಿಗೆ ನೀನು ಏನು ಬೇಕು ನನ್ನಿಂದ ಸಹಾಯ ಅಂತ ಕೇಳ್ತೀಯಲ್ಲ, ಅದು ಈ ವಿಡಿಯೋದ ಕತೆ. ಬಸ್ ಕಮಿಂಗ್ ಸೋನ್ ಪಾರ್ಟ್ 2 ಇದೆ, ಅದು ಇನ್ನೂ ಎಮೋಷ್ನಲ್ ಆಗಿರುತ್ತೆ. ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್.